ಮನೆಯಲ್ಲಿ ಬ್ಯಾಕ್ಟೀರಿಯಾಸ್ ಇದೆ ಅಥವಾ ಬ್ಯಾಕ್ಟೀರಿಯಾಸ್ಗಳು ಜಾಸ್ತಿ ಇದೆ ಅಂತಂದರೆ ಕೋಳಿ ಫಾರ್ಮ್ ಒಳಗಡೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಮತ್ತು ಮರಿಗಳಿಗಾಗಲಿ ದೊಡ್ಡ ಕೋಳಿಗಳಿಗಾಗಲಿ ಇದನ್ನ ನೀವು ಸ್ಪ್ರೇ ಮಾಡ್ತೀವಿ ಅಂತಂದರೆ ಇದು ಅಂದರೆ 1 ಲೀಟ್ರ್ ನೀರಿಗೆ 10 ml ಥರ ಯೂಸ್ ಮಾಡ್ಬೋದು. ನೀವು ಯೂಸ್ ಮಾಡ್ತೀನಿ ಅಂದರೆ ಆ ಥರ ನೀರು ಯೂಸ್ ಮಾಡ್ಬೋದು, ಇಲ್ಲ 1 ಲೀಟ್ರ್ ನೀರಿಗೆ 1 ml ಯೂಸ್ ಮಾಡ್ಬೋದು. ನೀವು ಇಡೀ ಫಾರಮಲ್ಲೆಲ್ಲ ಕ್ಲೀನೆಸ್ ಆಗಬೇಕು ಮತ್ತು ಏನಾದ್ರು ಆಗಬೇಕು ಅಂತಂದರೆ ಇದು ಮತ್ತು ಇದನ್ನ ಯೂಸ್ ಮಾಡಿದ್ರೆ ಅಂದರೆ ನೀವು ಕೋಳಿ ಫಾರಮಲ್ಲಿ ಆಗಲಿ ಇಲ್ಲ ಅಂತಂದರೆ ನೀವು ಏನಾದ್ರೂ ಒಳಗಡೆ ಉಣ್ಣೆಗಳಾಗ್ಬೋದು, ಏನೇ ಇರ್ಬೋದು, ನೀವು ಕೋಳಿ ಏನು ಮತ್ತು ಬ್ಯಾಕ್ಟೀರಿಯಾಸ್ ಏನೇ ಇದ್ರೂ ಎರಡೂ ಕ್ಲೀನ್ ಮಾಡುತ್ತೆ. ಇದನ್ನು ಎರಡನ್ನೂ ಕ್ಲೀನ್ ಮಾಡೋದ್ರಿಂದ ನೀವು ಈ ಕೋಳಿ ಏನು ಔಷಧಿ ಕೊಡಿ ಅಂದರೆ ಕೊಡ್ತಾರೆ, ಇಲ್ಲ ಅಂತಂದರೆ ಮನೆ ಕ್ಲೀನಿಂಗ್ ಬ್ಯಾಕ್ಟೀರಿಯಾಸ್ಗೆ ಔಷಧಿ ಕೊಡಿ ಅಂದರೆ ಕೊಡ್ತಾರೆ. ಎರಡು ಇದಾಯಿತು ಅಂತಂದರೆ ಲೂಸ್ ಮೋಷನ್ ಟ್ಯಾಬ್ಲೆಟ್ಸ್ ಅಂದರೆ ಲೂಸ್ ಮೋಷನ್ಸ್ ಆಗೋದು ನಿಮ್ಮ ಕೋಳಿಗಳಿಗೆ, ಮತ್ತು ಏನಾದರೂ ಬ್ಯಾಕ್ಟೀರಿಯಾಸ್ಗಳು ಒಳಗಡೆ ಏನಾದರೂ ಇತ್ತು ಅಂತಂದರೆ ಬ್ಯಾಕ್ಟೀರಿಯಾಸ್ ಕ್ಲಿಯರ್ ಆಗೋಕ್ಕೆ ಅಂತಲೇ ಇದು ಟ್ಯಾಬ್ಲೆಟು. ಅಂದರೆ 1000 ಲೀಟ್ರ್ ಗಂಟಲು ಆಗುತ್ತೆ ಇದು. ಅಂದರೆ 1 ಟ್ಯಾಬ್ಲೆಟ್ 1000 ಲೀಟ್ರಿಗೆ ಆಗುತ್ತೆ. ನೀವು ಸ್ವಲ್ಪ ಹಾಕೋಬೇಕಷ್ಟೇ. ಇದು ಜಾಸ್ತಿ ಹಾಕಿದ್ರೆ ಓವರ್ ಪಾಯ್ಸನ್ ಆಗುತ್ತೆ. ಅದಕ್ಕೋಸ್ಕರ ಇದೇನು ಜಾಸ್ತಿ ಯೂಸ್ ಮಾಡೋಕೆ ಹೋಗ್ಬಿಡಿ. ಯೂಸ್ ಮಾಡ್ತೀನಿ ಅನ್ನೋದಿತ್ತು ಅಂದರೆ ಇದ್ರ ಬಗ್ಗೆ ತಿಳ್ಕೊಂಡು ಯೂಸ್ ಮಾಡಿ ಫ್ರೆಂಡ್ಸ್. ಅದಾದಮೇಲೆ ಏನಪ್ಪ ಅಂತಂದರೆ ವಿಟ್ರಾ ಅಂದರೆ ಇದನ್ನ ನಾವು TC ಪೌಡರ್ ಅಂತ ಕರಿತೀವಿ. ಇವಾಗ ಒಂದು ಸ್ವಲ್ಪ ODC ಪೌಡರ್ ಅಂತಲೂ ಕರಿತೀವಿ. ಮತ್ತು ಇದನ್ನ ಇವಾಗ ಪ್ಯಾಕೆಟ್ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಇದು ಕುಂಬ್ಳಗುಡ್ಡಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದು, ನಮ್ಮ ಬೆಂಗಳೂರಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದು. ಇದನ್ನು ಕಂಪಲ್ಸರಿ 3 ಡೇಸ್ ಯೂಸ್ ಮಾಡಿದ್ರೆ ಅಂದರೆ ನಿಮ್ಮ ಹತ್ರ ರೋಗ ಲಕ್ಷಣಗಳು ಮತ್ತು ಪ್ರತಿಯೊಂದು ಏನಾದರೂ ಇತ್ತು ಅಂತಂದರೆ ರೋಗ ಲಕ್ಷಣಗಳನ್ನ ತಡೆಯುವಂಥದ್ದು. ಅಂದರೆ ರೋಗ ಬರೋಕ್ಕೂ ಮುಂಚೆನೇ ಹಾಕೋಬೇಕು. ತಿಂಗಳಿಗೆ 2 ಸಲ ಇದನ್ನ ಯೂಸ್ ಮಾಡಿದ್ರೆ ಯಾವುದೇ ರೀತಿ ಏನೂ ಪ್ರಾಬ್ಲಮ್ ಆಗೋಲ್ಲ. ನೀವು ಆರಾಮಾಗಿ ಯೂಸ್ ಮಾಡೋದು ಫ್ರೆಂಡ್ಸ್. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ನಿಮ್ಮ ಹತ್ರ ವಿಪ್ಲಾಕ್ಸಿನ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಶ್ವಾಸಕೋಶ ಮತ್ತು ನಿಮ್ಮ ಹತ್ರ ಕಣ್ಗಳ ಹತ್ರ ಊದ್ಕೊಳ್ಳೋದು ಕೋಳಿಗಳಿಗೆ, ಈ ಥರ ಎಲ್ಲ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಅಂತಂದರೆ ಇದನ್ನ ಯೂಸ್ ಮಾಡ್ಕೋಬೋದು. ವಿಪ್ಲಾಕ್ಸಿನ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಕಂಪ್ಲೀಟಾಗಿ ಆರಾಮಾಗಿರುತ್ತೆ ಫ್ರೆಂಡ್ಸ್. ಇದನ್ನ ಕಂಪ್ಲೀಟಾಗಿ 3 ಡೇಸ್ ಯೂಸ್ ಮಾಡ್ಬೋದು. ಮತ್ತು ಇಷ್ಟು ಲೀಟ್ರ್ ನೀರಿಗೆ ಇಷ್ಟು ಅಂತ ಇರುತ್ತೆ. ಅಂದರೆ ಈಗ 1 ml ಮಾತ್ರ ಹಾಕೋಬೇಕಿದು. ಅಂದರೆ 1 ml ಯೂಸ್ ಮಾಡ್ಕೊಳ್ಳೋದು. ನೀವು 1 ಲೀಟ್ರ್ ನೀರು 1 ml ಥರ ಹಾಕೊಂಬಂತು ಅಂದರೆ ನಿಮ್ಗೆ ರೋಗ ಲಕ್ಷಣಗಳು ಪ್ರತಿಯೊಂದು ಕಂಟ್ರೋಲ್ ಆಗುತ್ತೆ. ಇನ್ನು ಪೊಟ್ಯಾಷಿಯಂ ಫೈರೈಡ್ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದೆ. ಅಂದರೆ ನಿಮ್ಗೆ ಯಾವುದೇ ರೋಗ ಲಕ್ಷಣಗಳಿತ್ತು ಅಂದರೆ ಗೌರ್ಮೆಂಟ್ ಕಡೆಯಿಂದ ಉಚಿತವಾಗಿ ಕೊಡೋದು. ಅಂದರೆ ಇದು ಯಾವುದೇ ರೀತಿ ಮಾರಾಟಕ್ಕಿಲ್ಲ, ನೀವು ಫ್ರೀಯಾಗಿ ಸಿಗುತ್ತೆ. ಫ್ರೀಯಾಗಿ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ತೊಗೊಂಬಂದು ಪೊಟ್ಯಾಷಿಯಂ ಫೈರೈಡ್ನ ಆರಾಮಾಗಿ ಯೂಸ್ ಮಾಡೋದು. ಇಷ್ಟು ಕೋಳಿಗಳಿಗೆ ಔಷಧಿ ಇರುತ್ತೆ. ನೀವು ದಯವಿಟ್ಟು ನೋಡಿ ಹಾಕೊಳ್ಳಿ ಫ್ರೆಂಡ್ಸ್.